ಅಧ್ಯಾಯ 2 ಶ್ಲೋಕ 49. ದೂರೇಣ ಹ್ಯವರಂ ಕರ್ಮ, ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾ ಧನಂಜಯ, ಬುದ್ಧಿಯೋಗಾ ಧನಂಜಯ. ಬುದ್ಧೌ ಶರಣಮನ್ವಿಚ್ಛ, ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. ಕೃಪಣಾಃ ಇದೆ, ವಿಸರ್ಗ ಆದ ನಂತರ ಪ ಅಕ್ಷರ ಬರೋದ್ರಿಂದ ಫಕಾರವನ್ನು ಹೇಳ್ತೀವಿ. ಕೃಪಣಾಃ ಫಲಹೇತವಃ. ಹೇಳಿಕೊಡುವುದನ್ನು ಅನುಸರಿಸಿ. ದೂರೇಣ ಹ್ಯವರಂ ಕರ್ಮ, ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ, ಬುದ್ಧಿಯೋಗಾತ್ ಧನಂಜಯ. ಬುದ್ಧೌ ಶರಣಮನ್ವಿಚ್ಛ, ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ, ಕೃಪಣಾಃ ಫಲಹೇತವಃ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ, ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಯಾವಾಗಲೂ ಫಲಿತಾಂಶಕ್ಕಾಗಿ ಚಿಂತಿಸ್ತಾ ಮಾಡೋ ಕೆಲಸಕ್ಕಿಂತ ಫಲಿತಾಂಶಗಳಿಗಾಗಿ ಕಾತರಗೊಳ್ಳದ ಮನಸ್ಸಿನಿಂದ ಮಾಡಿದ ಕೆಲಸ ಅತ್ಯುತ್ತಮವಾದುದು. ಎಲೆಯ ಅರ್ಜುನ, ಕಾಮ್ಯ ಕರ್ಮವು ಬುದ್ಧಿಯೋಗಕ್ಕಿಂತಲೂ ಅತ್ಯಂತ ತುಚ್ಛವಾದದ್ದು. ಆದ್ದರಿಂದ ಬುದ್ಧಿಯಲ್ಲಿ ಆಶ್ರಯವನ್ನ ಹೊಂದು. ಫಲಾಪೇಕ್ಷಿಗಳಾದ ಜನರು ದೀನರು, ತಮ್ಮ ಕರ್ಮಗಳ ಫಲಕ್ಕಾಗಿ ಆಸೆ ಪಡುವವರು ಕೃಪಣರು. ಕಾಮ್ಯ ಕರ್ಮ ಸಮತ್ವದ ದೃಷ್ಟಿಯಿಂದ ಮಾಡುವ ಕೆಲಸಕ್ಕಿಂತ ಬಹಳ ಕೆಳಮಟ್ಟದಲ್ಲಿರೋದು ಅಂತ ಹೇಳಿದೆ. ಹೇಗೆ ಅಂದರೆ, ಆಸೆಯಿಂದ ಪ್ರೇರಿತರಾಗಿ ಕೆಲಸ ಮಾಡ್ತೀವಿ, ಆಗ ಕೆಲಸಕ್ಕೆ ಬದ್ಧರು. ಕೆಲಸ ಮಾಡಿದ ಮೇಲೆ ಬರುವ ಫಲಕ್ಕೆ ಕೈ ಒಡ್ತೀವಿ, ಆಗ ಆ ಫಲಕ್ಕೆ ಬದ್ಧರಾಗ್ತೇವೆ. ಆ ಫಲ ಸಿಹಿಯಾಗಿದ್ದರೆ ಕುಣಿದಾಡ್ತೀವಿ, ಕಹಿಯಾಗಿದ್ದರೆ ಒದ್ದಾಡ್ತೀವಿ. ಆ ಫಲವಂತೂ ನಮಗೆ ಹಿತಕರವಾಗಿದ್ದರೆ ಅದನ್ನು ಪದೇ ಪದೇ ಪಡೆಯುವುದು ಮತ್ತು ಅದು ನಮ್ಮನ್ನು ಬಿಟ್ಟು ಹೋಗದಂತೆ ನೋಡ್ಕೊಳ್ಳೋದಿಕ್ಕೆ ಯತ್ನಿಸ್ತೀವಿ. ಫಲದ ಗುಲಾಮರಾಗ್ತೇವೆ, ಅದು ನಮ್ಮನ್ನು ಆಡಿಸುತ್ತೆ, ನಾವು ಅದರ ಕೈ ಗೊಂಬೆಯಾಗ್ತೇವೆ. ಇದನ್ನು ಹೇಗೆ ಹೇಳ್ತಾರೆ ಅಂದರೆ, ದನವನ್ನು ಹೇಗೆ ಗೂಟಕ್ಕೆ ಕಟ್ಟಿ ಹಾಕ್ತೇವೆಯೋ ಹಾಗೆ ನಾವು ಫಲವೆಂಬ ಗೂಟಕ್ಕೆ ಕಟ್ಟಿ ಹಾಕಿಕೊಳ್ತೇವೆ ಅಂತ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ. ಅವರಂ ಅಂದರೆ ಹೇಯವಾದ, ತುಚ್ಛವಾದ. ಅರ್ಜುನ, ಬುದ್ಧಿಯೋಗದ ದೃಷ್ಟಿಯಿಂದ ಮಾಡಿದ ಕೆಲಸಕ್ಕಿಂತಲೂ ಸ್ವಾರ್ಥದ ಉದ್ದೇಶದಿಂದ ಮಾಡಿದ ಕೆಲಸ ಹೀನವಾದದ್ದು. ಬುದ್ಧಿಯ ಮೂಲಕ ಮನಸ್ಸನ್ನ ಹತೋಟಿಯಲ್ಲಿಟ್ಕೊಂಡು ಬದುಕುವುದನ್ನೇ ಬುದ್ಧಿಯೋಗ ಅಂತ ಅರ್ಥ ಮಾಡಬಹುದು. ಬುದ್ಧಿಯು ತನ್ನ ಅಧೀನದಲ್ಲಿ ಮನಸ್ಸನ್ನಿಟ್ಕೊಂಡಿರಬೇಕು. ಮನಸ್ಸು ಬುದ್ಧಿಯೊಡನೆ ಒಂದಾಗಿ ಕೆಲಸ ಮಾಡಬೇಕು. ಅಂದರೆ ಮನಸ್ಸು ಸಂಪೂರ್ಣವಾಗಿ ಬುದ್ಧಿಯ ಅಧೀನದಲ್ಲಿದ್ದು ಅದು ಹೇಳಿದಂತೆ ನಡೆಯುವುದೇ ಬುದ್ಧಿಯೋಗ ಅಂತ ಅನಿಸ್ಕೊಳ್ಳುತ್ತೆ. ಹೀಗೆ ಮಾಡೋದ್ರಿಂದ ಹೊಸ ವಾಸನೆಗಳು ಉತ್ಪತ್ತಿಯಾಗದೆ ವ್ಯಕ್ತಿಯು ತನ್ನಲ್ಲಿ ಅಸ್ತಿತ್ವದಲ್ಲಿರುವ ಅಥವಾ ಆಗಲೇ ಶೇಖರವಾಗಿದ್ದ ವಾಸನೆಗಳನ್ನು ಕಳೆದುಕೊಳ್ತಾನೆ. ಹೀಗೆ ಯಾವಾಗ ವ್ಯಕ್ತಿಯು ಸಂಪೂರ್ಣವಾಗಿ ತನ್ನ ಅಂತಃಕರಣವನ್ನು ಶುದ್ಧೀಕರಿಸಿಕೊಳ್ತಾನೋ ಆಗ ಅವನು ಬುದ್ಧಿಯೋಗದಲ್ಲಿ ನೆಲೆ ನಿಂತ ಹಾಗೆ. ಆದ್ದರಿಂದಲೇ ಬುದ್ಧಿಯೋಗಕ್ಕೆ ಮೊರೆ ಹೋಗು ಅಂತ ಹೇಳಿರೋದು. ಅಂದರೆ ನಿನ್ನ ಮನಸ್ಸು ಸಂಪೂರ್ಣವಾಗಿ ನಿನ್ನ ಬುದ್ಧಿಯ ಹತೋಟಿಯಲ್ಲಿದ್ದು ಅದರ ನಿರ್ದೇಶನದಂತೆ ನಡೆಯಲಿ ಅಂತ.
ಬುದ್ಧೌ ಶರಣಮನ್ವಿಚ್ಛ. ಬುದ್ಧೌ ಅಂದರೆ ಸಮತ್ವ ಬುದ್ಧಿಯೋಗದ, ಶರಣಂ ಅಂದರೆ ಪೂರ್ಣ ಶರಣಾಗತಿಯನ್ನು, ಅನ್ವಿಚ್ಛ ಪಡೆದುಕೋ, ಬುದ್ಧಿಯಲ್ಲಿ ಶರಣಾಗತನಾಗು, ನಿನ್ನಲ್ಲಿಯೇ ಬುದ್ಧಿಯನ್ನ ಬೆಳೆಸಿಕೋ. ಬುದ್ಧಿಯ ಅಧೀನದಲ್ಲಿ ನಾವು ಬದುಕಬೇಕು ಅನ್ನೋದಕ್ಕೆ ಒಂದು ಘನವಾದ ಕಾರಣ ಇದೆ. ಮಾನಸಿಕ ಕ್ಷೇತ್ರದಲ್ಲೇ ಬದುಕುವವರು ಮನಸ್ಸಿನ ಕ್ಲೇಶಗಳಿಂದಾಗಿ ವಿಚಲಗೊಂಡು ಕರ್ಮಗಳ ಫಲಗಳಿಗಾಗಿ ಕಾತರರಾಗಿ ಗೊಂದಲಕ್ಕೆ ಈಡಾಗ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳನ್ನೇ ಇಲ್ಲಿ ನಿಕೃಷ್ಟರು, ಸಣ್ಣ ಮನಸ್ಸಿನವರು ಅಂತ ಹೇಳಿರೋದು. ನಾವು ಏನೇ ರಿಸಲ್ಟ್ ಬಂದರೂ ಸಮತ್ವ ಭಾವದಿಂದ ತೆಗೆದುಕೊಳ್ತೀವೋ, ದೇವರ ಪ್ರಸಾದ ಅಂತ ಸ್ವೀಕರಿಸ್ತೀವೋ, ಆ ಕ್ಷಣದಲ್ಲೇ ನಮಗೆ ಲೈಕ್ಸು ಡಿಸ್ಲೈಕ್ಸು ಅಂತ ಇರೋದಿಲ್ಲ. ಯಾವುದೇ ತರಹದ ರಿಸಲ್ಟ್ ಬಂದರೂ ಸ್ವೀಕರಿಸ್ತೀವಿ. ಕೃಪಣಾಹ ಫಲಹೇತವಃ. ಕೃಪಣಾಹ ಅಂದರೆ ಅತ್ಯಂತ ದೀನರು, ಕಂಜೂಸ್ ಅಂತ, ಅವರು ಸಣ್ಣ ಮನಸ್ಸಿನವರು. ಫಲಹೇತವಃ ಅಂದರೆ ಫಲಾಪೇಕ್ಷೆಯುಳ್ಳ ಜನರು. ಫಲದ ಬೆನ್ನು ಹತ್ತಿ ಹೋಗುವವರು ತೀರಾ ಸಣ್ಣ ಮನಸ್ಸಿನವರು. ಇಂತಹವರು ಸ್ವಾರ್ಥಪೂರಿತ ಚಟುವಟಿಕೆಗಳಿಂದ ಹೊಸ ವಾಸನೆಗಳನ್ನು ಗಳಿಸ್ತಾ ಈಗಾಗಲೇ ಇರುವ ವಾಸನೆಗಳ ಜೊತೆಗೆ ಇನ್ನಷ್ಟು ಸೇರಿಸ್ಕೋತಾರೆ. ಅರ್ಪಣಾ ಮನೋಭಾವದಿಂದ ಮಾಡುವ ನಿಸ್ವಾರ್ಥ ಕರ್ಮವೇ ನಮ್ಮಲ್ಲಿ ಶೇಖರವಾಗಿರುವ ಹೊಸ ವಾಸನೆಗಳನ್ನು ಹೊರಹಾಕುವ ರಹಸ್ಯ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ. ಬುದ್ಧೌ ಶರಣಮನ್ವಿಚ್ಛ ಕೃಪಣಾ ಫಲ ಹೇತವಃ. ಅಂದರೆ ಎಲೈ ಧನಂಜಯನೇ, ಬುದ್ಧಿಯೋಗಕ್ಕಿಂತ ಬೇರೆ ರೀತಿಯಲ್ಲಿ ಮಾಡುವ ಕರ್ಮವು ನಿಕೃಷ್ಟವು. ಯಾಕೆಂದರೆ ಫಲವನ್ನ ಬಯಸಿ ಮಾಡುವ ಕರ್ಮ ಅದು. ನೀನು ಬುದ್ಧಿಯೋಗಕ್ಕೆ ಶರಣಾಗು.